ಮನುಷ್ಯಂಗೆ ಬ್ಯಾಡ್ ಟೈಮ್ ಶುರುವಾಗಿ ತಲೆ ಕೆರ್ಕೊಂಡ್ರು, ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ, ಕಡೆಗೊಂದಿನ ತಲೆನೇ ತೆಗಿಬೇಕು ಅಂತಾರೆ ಡಾಕ್ಟ್ರು. ಅಂಥದ್ರಲ್ಲಿ ನಾನು ಈ ದಿಲ್, ಈ ಹೃದಯ, ಈ ಹಾರ್ಟು ಅಂತಾರಲ್ಲ, ಅದಕ್ಕೆ ಕೈ ಹಾಕೊಂಡು ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದೀನಿ ಕಣ್ರಿ. ನಿನ್ ತಾಯ್ನಾಕೆಯ ಪರ 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 ಅಂತ ಹಾಲ್ಟಿ ಹಾಕ್ಲಾ ಕೆರ್ಕೊಳಕ್ ಹೋದೆ ನೀನು. ನಿನ್ ತಿಗಾ ಕೆರ್ಕೋಬೇಕಾಗಿತ್ತು, ಕುರ ಎಲ್ಲ ಆಚೆ ಬಂದ್ಬಿಡುದು. ನಿನ್ ತಾಯ್ನಾಕೆಯ ಗಂಡು ಬೋಳಿ ಮಗನೇ. ಓಯ್, ಯಾವನೋ ಅವನು ನಮ್ಮ ಗಣೇಶಿಗೆ ಗಾಂಡು ಅಂತ ಇರೋದು. ನಾನು ಪೊಲೀಸ್ ಅಂತ ಯಾಕಿರೋದಿಲ್ಲಿ? ನನ್ನ ಚೂತ್ಯ ಅನ್ಕೊಂಡ್ಬಿಟ್ಟಿದ್ಯಾ? ನೋ ನೋ ನೋ. ಅಯ್ಯೋ, ಇವನು ಯಾವನೋ ಬಂದ್ಬಿಟ್ನಲ್ಲೋ ಇಲ್ಲಿ. ಅಲ್ವಲೇ, ಗಾಂಡು ಅನ್ನೋ ಪದಕ್ಕೆ ಅರ್ಥ ನನಗಿಂತ ನಿನಗ್ ಚೆನ್ನಾಗ್ ಗೊತ್ತಾ? ನಮ್ಮ ಮನೆಯಲ್ಲಿ ಮೂರು ಗಾಂಡುಗಳಿವೆ. ಓಯ್, ಆ ಬಚ್ಚ ಜೊತೆ ಏನೋ ನಿಂದು ಡೀಲಿಂಗು. ತಿಕ್ಕದಲ್ಲಿ ದಮ್ಮಿದ್ದರೆ ಸ್ಟ್ರೈಟ್ ಆಗಿ ನನ್ ಜೊತೆ ಡೀಲ್ ಮಾಡೋ ನಿನ್ನ ಅಕ್ಕನ್. ಏಯ್ ಬೇಡ ನೋಡು, ಮತ್ತೆ ಮತ್ತೆ ನನ್ನನ್ನು ಮಾತ್ರ ಗಾಂಡು ಅನ್ಬೇಡ ನೀನು. ನೀನು ಗಾಂಡು, ನಿಮ್ಮ ಅಪ್ಪ ಗಾಂಡು, ನಿಮ್ಮ ತಾತ ಗಾಂಡು, ಅಲ್ಲದೇನೋ ಪರ 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 ಅಂತ ಕೆರ್ಕೊಂಡೆ ಅನ್ನಲ್ಲ, ಅವನ ಅಕ್ಕನ್ ಅವನ್ ಗಾಂಡು. ಓಕೆ ಓಕೆ ಗಾಂಧಿ, ಯಾಕಪ್ಪ ಇಂಥ ವೀರರ ದೇಶದಲ್ಲಿ ಇಂಥ ಗಾಂಡುಗಳನ್ನ ಹುಟ್ಟಿಸ್ದೆ? ಇಂಥ ಗಾಂಡುಗಳಿಗೆ ಗಾಂಡು ಮಕ್ಕಳನ್ನ ಯಾಕಪ್ಪ ಹುಟ್ಟಿಸ್ದೆ? ಏಯ್ ನೋಡು, ನನ್ನನ್ನ ನೀನು ಗಾಂಡು ಅನ್ಬೇಡ. ಬೇಕಂದ್ರೆ ನನ್ನ 3 ಮಕ್ಕಳಿದಾರಲ್ಲ, ಅವ್ರನ್ನ ಗಾಂಡು ಅನ್ಕೋ. ನಿಜ ಹೇಳ್ಬೇಕು ಅಂದ್ರೆ ಫಸ್ಟ್ ನೈಟ್ ಅಲ್ಲಿ ಆ ಕರಿತುಲ್ ಪಾರ್ವತಿನ ಕೈಬೇಕಾದ್ರೆ ನನಗೆ ಗೊತ್ತಾಗೋಯ್ತು, ನನಗೆ ಹುಟ್ಟೋ ಮಕ್ಕಳೆಲ್ಲ ಗಾಂಡುಗಳೇ ಹುಟ್ಟೋವು ಅಂತ. ನೋಡಪ್ಪ ಸಾಯಿ ಕುಮಾರ, ನೀನು ನನ್ನ ಮಗ ಇದ್ದಂಗಿದ್ಯಾ ಅಂತ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ನೈಟ್ ಅಲ್ಲಿ ಪಾರ್ವತಿ ತುಲ್ ಹುಡುಕ್ತಾ ಇದ್ದೆ, ಲೈಟ್ ಬೇರೆ ಆಫ್ ಆಗೋಗಿತ್ತು. ಪಾರ್ವತಿ ತುಲ್ ಸಿಗ್ಲಿಲ್ಲ, 2 ದಿಂಬಕ್ ತೂರಿಸ್ತಾ ಇದ್ದೆ ಗೊತ್ತಿಲ್ದೆ. ಆಮೇಲೆ ಅವಳೇ ನನ್ನ ತುಂಡೆ ಹಿಡ್ಕೊಂಡು ಎಳ್ಕೊಂಡು ಹಾಕೊಂಡ್ಲು. ಅವಳ ಕರಿ ತುಲ್ಲು ಸಿಗಲಿಲ್ಲ ಅಂತ ಊರಲ್ಲಿರೋರ್ ತುಲ್ಲಿಗೆಲ್ಲ ತೂರ್ಸಕ್ ಹೋದ್ಯಾ ಶಂಡ? ನಾನಲ್ಲಪ್ಪ ಶಂಡ. ಬೇಕಾದ್ರೆ ನನ್ನ ಮೊದಲನೇ ಮಗ ಶಿವರಾಜ್ ಕುಮಾರ ಇದ್ದಾನೆ ನೋಡು, ಅವನನ್ನ ಶಂಡ ಅಂತ ನಾನು ಒಪ್ಕೋತೀನಿ. ಏಯ್, ಯಾರ ಶಂಡ? ನಮ್ಮಪ್ಪನ ಶಂಡ ಅಂತಿದ್ದೇನಾ? ಏಯ್, ಅವ್ನು ಗಂಡಸ ಕಣ, ನಿಂಗೆ ಗೊತ್ತಿಲ್ವೇನಾ? ಗೊತ್ತಿಲ್ವ ನಿಂಗೆ? ಬರ್ತೀನಿ ಹೋಗಿ ಕೇಳಬೇಕಂದ್ರೆ. ಬರ್ತೀನಿ, ಅವನೇ ಕೈದಿದ್ದು. ಲೀಲಾವತಿನ ಕೇಳು, ಲೀಲಾವತಿನ ಅವನೇ ಕೈದಿದ್ದು. ಜಯಂತಿನ ಕೇಳು, ಜಯಂತಿನ ಅವನೇ ಕೈದಿದ್ದು. ನಮ್ಮಮ್ಮನ ಬಿಟ್ಟು ಅವನೇ ಎಲ್ಲಾರನ್ನೂ ಕೈದಿದ್ದು. ನಮ್ಮಮ್ಮನ ಕರಿತುಲು ಸಿಗ್ಲಿಲ್ಲ ನೋಡ, ಅದಕ್ಕೆ. ಯಾರು ಶಂಡ? ನಮ್ಮಪ್ಪ ಶಂಡ ಅಲ್ಲ, ಗಂಡಸ. ಏಯ್ ಅಲ್ವೋ, ನಿಮ್ಮಮ್ಮನ ಕರಿತುಲ್ ನಾನು ಕೈದೆ ಹೋಗಿದ್ದಿದ್ರೆ ನೀವು ಹೆಂಗ್ರೋ ಹುಡ್ತಾ ಇದ್ರಿಯಾ? ಓಹೋಹೋ, ಗೊತ್ತಾಯ್ತು. ಯಾವುದೋ ಕಾಡ್ ಪಾಪ ಬಂದು ತೂರ್ಸಿರ್ಬೇಕು ಅವಳು ಕರಿತುಲ್ಲೊಳಗೆ, ಅದಕ್ಕೆ 3 ಕಾಡ್ ಪಾಪನಂತ ಮಕ್ಕಳು ಹುಟ್ಕೊಂಡ್ಬಿಟ್ಟಿವೆ. ಸ್ಟಾಪ್ ಇಟ್ ಶಿವರಾಜ್ ಕುಮಾರ್, ನೀನು ಇವಾಗ ತಿಕಾ ಮುಚ್ಕೊಂಡು ಒಳಗೆ ಹೋಗದೆ ಹೋದರೆ ನಿನ್ನ ತುಂಡೆ ಕಟ್ ಮಾಡಿ ನಾಯಿಗೆ ಫಿಟ್ ಮಾಡ್ಬಿಡ್ತೀನಿ. ಏಯ್ ಸಾಯಿ ಕುಮಾರ, ಯಾಕ ನನ್ನ ಕರಿತುಂಡೆ ಮೇಲೆ ಯಾಕೆ ಕಂಡು ನಿಂಗೆ? ಏಯ್, ನಮ್ಮಪ್ಪನ ಕಿತ್ಕೊಂಡಾಗಲ್ಲ, ಅವ್ನು ವರ್ಲ್ಡ್, ನಂದಿನ್ನು ಯಂಗ್. ಅವ್ನು ವರ್ಲ್ಡ್ ಆದ್ರೂ 4-5 ಜನ ಕೈದಿದೆ, ಅದನ್ನ ತಗೊಂಡೋಗೋ, ಯೂಸ್ ಆಗತ್ತೆ. ನಾಯಿಗೆ ಫಿಟ್ ಮಾಡೋ, ನಾಯಿನೂ ಕೈಕೊಳ್ಳಿ. ಬಂದ್ಬಿಟ್ಟ ನನ್ನ ತುಂಡೆ ನೋಡಕ್ಕೆ. ಓಯ್ ಶಿವರಾಜ್ ಕುಮಾರ್, ನಿನ್ನ ಮಖ ನೋಡಿದರೆ ನನಗೆ ಹಂದಿ ಮರಿ ತಿಕ್ಕದ ನೆನಪಾಗತ್ತೆ. ಹೋಗಲಿ, ನನಗೆ ನಿನ್ನ ಜೊತೆ ಫೈಟ್ ಬೇಡ. ಆಮೇಲೆ ನಾನು ರೈಸ್ ಆಗಿ ನಿನ್ನ ತುಂಡೆಗೆ ಶೂಟ್ ಮಾಡಿ ಅದು 2 ಭಾಗ ಆಗಿ ಬೇಡ. ಆಮೇಲೆ ನೀನು ನಿನ್ನ ತಂದೆಯ ತುಂಡೆ ಬಗ್ಗೆ ಮಾತಾಡ್ತಿದ್ಯಲ್ಲ, ಅದು ಕೊಳತು ಹೋಗಿರೋ ತುಂಡೆ. ಏಯ್, ಯಾರೇ ಅದು ನಿಮ್ ತುಂಡೆ ಬಗ್ಗೆ ಮಾತಾಡ್ತಿರೋದು? ಅಷ್ಟೊತ್ತಿ ಬೈತಾ ಇದ್ರು, ನಿಮಗೆ ನಾಚಿಕೆ ಮರೆಯೋದೇ ಇಲ್ವಾ? ಒಂದ್ಸತಿ ತೆಗೆದು ತೋರಿಸ್ಬಿಡಿ. ಬಂದ್ಬಿಟ್ಲು ದಪ್ತಿಕತ್ ಪಾರ್ವತಿ. ಲೇ, ಮೊದ್ಲು ನಿನ್ನ ಬ್ಲೌಸ್ ಸರಿ ಮಾಡ್ಕೊಳೆ. ನಿನ್ನ ಕಿತ್ತೋಗಿರೋ ಬ್ರಾ ಕಾಣಿಸ್ತಾ ಇದೆ. ನಿನ್ನ 40-60 ಸಾಮಾನಿಗೆ ಬ್ರಾ ಹೊಲಿತಾನಲ್ಲ, ಅವನೇ ಪುಣ್ಯಾತ್ಮ. ನಿನ್ನ 90/100 ತಿಕ್ಕಕ್ಕೆ ಪ್ಯಾಂಟೀಸ್ ಹೊಲಿತಾನಲ್ಲ, ಅವನಂತೂ ಪಾಪಾತ್ಮ. ಪಾಪ ಏನತ್ತೆ ಪಾರು? ಅಲ್ ಕಡೆ ಪಾರು, ನಮ್ಮ ಮನೆಗೆ ಬಂದವ್ರಿಗೆಲ್ಲ ತೋರಿಸ್ತಾ ಕೂತ್ಕೊಳ್ಳೋದಿಕ್ಕೆ ನನ್ನ ತುಂಡೆ ಏನು ಶೋಪೀಸೇನೆ? ಏಯ್ ಏನ ಇವಾಗ ಮುಗಿಸ್ತಾ ಇಲ್ವಾ? ಸಾಯಿ ಕುಮಾರ, ಮುಗಿಸ್ತಾ ಇಲ್ವಾ ಈ ಡೈಲಾಗ್ಗಳನ್ನ? ಓಯ್, ನಿಮ್ಮಂತ ಗಾಂಡುಗಳ ಮನೆಯಲ್ಲಿ ಇರೋದಕ್ಕೆ ನನಗೂ ಇಷ್ಟ ಇಲ್ಲ. ನಾನು ಹೊರಟು ಹೋಗ್ತೀನಿ. ಬಾಯ್.